ಕರ್ನಾಟಕ ಬಂದ್ ಆಗತ್ತಾ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾರಣ ಈಗಾಗಲೇ ಸರ್ಕಾರ ಹೇಳ್ತಾ ಇರುವಂತದ್ದು ಮಾರ್ಚ್ 22ರಂದು ಕರ್ನಾಟಕ ಬಂದ್ ಮಾಡಲಾಗೋದಿಲ್ಲ, ಬಂದ್ ಮಾಡಬೇಡಿ ಎನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ ಮಾಡಲು ವಾಟಾಳ್ ನಾಗರಾಜ್ ಟೀಮ್ ಕೂಡ ಕರೆಯನ್ನ ಕೊಟ್ಟಿದೆ. ಬಂದ್ ಬೆಂಬಲಿಸುವಂತೆ ವಾಟಾಳ್ ನಾಗರಾಜ್ ರ್ಯಾಲಿ ಕೂಡ ಮಾಡಿದ್ದಾರೆ. ಮಾರ್ಚ್ 22ರ ಕರ್ನಾಟಕ ಬಂದ್ಗೆ ಸರ್ಕಾರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಬಂದ್ ಮಾಡದಂತೆ ಸೂಚಿಸಲು ಸರ್ಕಾರದ ನಿರ್ಧಾರ ಇದು. ಕರ್ನಾಟಕ ಬಂದ್ಗೆ ರಾಜ್ಯ ಸರ್ಕಾರದ ವಿರೋಧಕ್ಕೆ ಕೂಡ ಈಗ ವಾಟಾಳ್ ನಾಗರಾಜ್ ಟೀಮ್ ಕಿಡಿಕಾರ್ತಾ ಇದೆ. ನಾವು ಬಂದ್ ಮಾಡಿಯೇ ಸಿದ್ಧ ಅಂತ ಸರ್ಕಾರಕ್ಕೆ ಸವಾಲು ಹಾಕಲಾಗಿದೆ. ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಬಂದ್ ಮಾಡೋಕೆ ಬಂದ್ ಆಗಬಾರದು ಎನ್ನುವಂತ ಸೂಚನೆಯನ್ನ ಕೊಟ್ಟಿದೆ. ಇದು ಸರ್ಕಾರದ ನಿರ್ಧಾರ ಅಂತ. ಈ ನಿರ್ಧಾರಕ್ಕೆ ಈಗ ವಾಟಾಳ್ ನಾಗರಾಜ್ ಹಾಗೆ ಸಾರಾ ಗೋವಿಂದ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಬಂದ್ ಮಾಡಬಾರದು? ಕನ್ನಡ ನಾಡು ನುಡಿ ಭಾಷೆ ವಿಚಾರದಲ್ಲಿ ನಾವು ಹೋರಾಟವನ್ನ ಮಾಡ್ತಾ ಇದ್ವಿ, ಇದಕ್ಕೆ ಯಾಕೆ ಸಪೋರ್ಟ್ ಮಾಡಲ್ಲ ಅಂತ ವಾಟಾಳ್ ನಾಗರಾಜ್ ಕೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಬಂದ್ಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಏನೇ ಮಾತಾಡಿದ್ರು ಬಂದ್ ಮಾಡ್ತೀವಿ. ಈ ನಾಡಿನ ಜನಕ್ಕಾಗಿ, ಕನ್ನಡಿಗರಿಗಾಗಿ ಬಂದ್ ಮಾಡ್ತೀವಿ. ನೀವೇನ್ ಮಾಡಬೇಕು ಅಂತಿದ್ದೀರಿ ಮಾಡಿ. ಜೈಲ್ಗೆ ಹಾಕ್ತೀರಾ? ರೆಡಿ. ಗಲ್ಗೆ ಹಾಕ್ತೀರಾ? ರೆಡಿ. ಆಕಾಶವೇ ಬೀಳ್ಲಿ, ಭೂಮಿಲೇ ಸೀಳ್ಲಿ, ಬಂದ್ ಮಾಡ್ತೀವಿ. ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ ಬಗ್ಗೆ ಮತ್ತೊಮ್ಮೆ ಗೌರವವಾಗಿ ಹೇಳ್ತೀನಿ. ನಿಮ್ಮ ಮಾತಿನಿಂದ ನಾವೇನು ಹೆದರಬೇಕಾಗಿಲ್ಲ, ಬೆದರಬೇಕಾಗಿಲ್ಲ. 6 ಕೋಟಿ ಕನ್ನಡಿಗರ ಬೆಂಬಲ ನಮ್ಮ ಒಕ್ಕೂಟಕ್ಕಿದೆ. 6 ಕೋಟಿ. ಆದ್ರೆ ನಾವು ಈ ನಾಡಿಗೋಸ್ಕರ ಬಾಯಿ ಬಿಟ್ಕೊಳ್ತಾ ಇದೀವಿ. ಇಲ್ಲಿಯ ಸಮಸ್ಯೆಗಳನ್ನ ಸಾರ್ವಜನಿಕರಿಗೆ ತಿರುಗಿಸಬೇಕು. ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಯನ್ನ ಜಾರಿ ತರಬೇಕು ಅಂತ ನಾವು ಬಾಯಿ ಬಿಡ್ಕೊತಾ ಇದೀವಿ. ಈ ನಾಡಿಗಾಗಿ, ಈ ಭಾಷೆಗಾಗಿ, ಇಲ್ಲಿಯ ಕನ್ನಡಿಗರಿಗಾಗಿ. ಬಹಳ ಕೇವಲವಾಗಿ ಮಾತನಾಡ್ತಾರೆ. ಇರಲಿ, ಅವರು ನಮ್ಮ ಸ್ನೇಹಿತರೆ. ಏನೇ ಆಗಲಿ, ಒಟ್ಟಾರೆ ಈ ಒಂದು ಬಂಧನ ಯಶಸ್ವಿ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಅದನ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ಎಲ್ಲರ ಒಂದು ಬೆಂಬಲವನ್ನ ಕೇಳೋದಕ್ಕೆ ಇವತ್ತು ನಾವು ಹೊರಟಿದ್ದೀವಿ. ತಮ್ಮೆಲ್ಲರ ಕರ್ನಾಟಕ ಬಂದ್ ಆಗತ್ತಾ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾರಣ ಈಗಾಗಲೇ ಸರ್ಕಾರ ಹೇಳ್ತಾ ಇರುವಂತದ್ದು ಮಾರ್ಚ್ 22ರಂದು ಕರ್ನಾಟಕ ಬಂದ್ ಮಾಡಲಾಗೋದಿಲ್ಲ, ಬಂದ್ ಮಾಡಬೇಡಿ ಎನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ ಮಾಡಲು ವಾಟಾಳ್ ನಾಗರಾಜ್ ಟೀಮ್ ಕೂಡ ಕರೆಯನ್ನ ಕೊಟ್ಟಿದೆ. ಬಂದ್ ಬೆಂಬಲಿಸುವಂತೆ ವಾಟಾಳ್ ನಾಗರಾಜ್ ರ್ಯಾಲಿ ಕೂಡ ಮಾಡಿದ್ದಾರೆ. ಮಾರ್ಚ್ 22ರ ಕರ್ನಾಟಕ ಬಂದ್ಗೆ ಸರ್ಕಾರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಬಂದ್ ಮಾಡದಂತೆ ಸೂಚಿಸಲು ಸರ್ಕಾರದ ನಿರ್ಧಾರ ಇದು. ಕರ್ನಾಟಕ ಬಂದ್ಗೆ ರಾಜ್ಯ ಸರ್ಕಾರದ ವಿರೋಧಕ್ಕೆ ಕೂಡ ಈಗ ವಾಟಾಳ್ ನಾಗರಾಜ್ ಟೀಮ್ ಕಿಡಿಕಾರ್ತಾ ಇದೆ. ನಾವು ಬಂದ್ ಮಾಡಿಯೇ ಸಿದ್ಧ ಅಂತ ಸರ್ಕಾರಕ್ಕೆ ಸವಾಲು ಹಾಕಲಾಗಿದೆ. ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಬಂದ್ ಮಾಡೋಕೆ ಬಂದ್ ಆಗಬಾರದು ಎನ್ನುವಂತ ಸೂಚನೆಯನ್ನ ಕೊಟ್ಟಿದೆ. ಇದು ಸರ್ಕಾರದ ನಿರ್ಧಾರ ಅಂತ. ಈ ನಿರ್ಧಾರಕ್ಕೆ ಈಗ ವಾಟಾಳ್ ನಾಗರಾಜ್ ಹಾಗೆ ಸಾರಾ ಗೋವಿಂದ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಬಂದ್ ಮಾಡಬಾರದು? ಕನ್ನಡ ನಾಡು ನುಡಿ ಭಾಷೆ ವಿಚಾರದಲ್ಲಿ ನಾವು ಹೋರಾಟವನ್ನ ಮಾಡ್ತಾ ಇದ್ವಿ, ಇದಕ್ಕೆ ಯಾಕೆ ಸಪೋರ್ಟ್ ಮಾಡಲ್ಲ ಅಂತ ವಾಟಾಳ್ ನಾಗರಾಜ್ ಕೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಬಂದ್ಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಏನೇ ಮಾತಾಡಿದ್ರು ಬಂದ್ ಮಾಡ್ತೀವಿ. ಈ ನಾಡಿನ ಜನಕ್ಕಾಗಿ, ಕನ್ನಡಿಗರಿಗಾಗಿ ಬಂದ್ ಮಾಡ್ತೀವಿ. ನೀವೇನ್ ಮಾಡಬೇಕು ಅಂತಿದ್ದೀರಿ ಮಾಡಿ. ಜೈಲ್ಗೆ ಹಾಕ್ತೀರಾ? ರೆಡಿ. ಗಲ್ಗೆ ಹಾಕ್ತೀರಾ? ರೆಡಿ. ಆಕಾಶವೇ ಬೀಳ್ಲಿ, ಭೂಮಿಲೇ ಸೀಳ್ಲಿ, ಬಂದ್ ಮಾಡ್ತೀವಿ. ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ ಬಗ್ಗೆ ಮತ್ತೊಮ್ಮೆ ಗೌರವವಾಗಿ ಹೇಳ್ತೀನಿ. ನಿಮ್ಮ ಮಾತಿನಿಂದ ನಾವೇನು ಹೆದರಬೇಕಾಗಿಲ್ಲ, ಬೆದರಬೇಕಾಗಿಲ್ಲ. 6 ಕೋಟಿ ಕನ್ನಡಿಗರ ಬೆಂಬಲ ನಮ್ಮ ಒಕ್ಕೂಟಕ್ಕಿದೆ. 6 ಕೋಟಿ. ಆದ್ರೆ ನಾವು ಈ ನಾಡಿಗೋಸ್ಕರ ಬಾಯಿ ಬಿಟ್ಕೊಳ್ತಾ ಇದೀವಿ. ಇಲ್ಲಿಯ ಸಮಸ್ಯೆಗಳನ್ನ ಸಾರ್ವಜನಿಕರಿಗೆ ತಿರುಗಿಸಬೇಕು. ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಯನ್ನ ಜಾರಿ ತರಬೇಕು ಅಂತ ನಾವು ಬಾಯಿ ಬಿಡ್ಕೊತಾ ಇದೀವಿ. ಈ ನಾಡಿಗಾಗಿ, ಈ ಭಾಷೆಗಾಗಿ, ಇಲ್ಲಿಯ ಕನ್ನಡಿಗರಿಗಾಗಿ. ಬಹಳ ಕೇವಲವಾಗಿ ಮಾತನಾಡ್ತಾರೆ. ಇರಲಿ, ಅವರು ನಮ್ಮ ಸ್ನೇಹಿತರೆ. ಏನೇ ಆಗಲಿ, ಒಟ್ಟಾರೆ ಈ ಒಂದು ಬಂಧನ ಯಶಸ್ವಿ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಅದನ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ಎಲ್ಲರ ಒಂದು ಬೆಂಬಲವನ್ನ ಕೇಳೋದಕ್ಕೆ ಇವತ್ತು ನಾವು ಹೊರಟಿದ್ದೀವಿ. ತಮ್ಮೆಲ್ಲರ ಕರ್ನಾಟಕ ಬಂದ್ ಆಗತ್ತಾ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾರಣ ಈಗಾಗಲೇ ಸರ್ಕಾರ ಹೇಳ್ತಾ ಇರುವಂತದ್ದು ಮಾರ್ಚ್ 22ರಂದು ಕರ್ನಾಟಕ ಬಂದ್ ಮಾಡಲಾಗೋದಿಲ್ಲ,
ಬಂದ್ ಮಾಡಬೇಡಿ ಎನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ ಮಾಡಲು ವಾಟಾಳ್ ನಾಗರಾಜ್ ಟೀಮ್ ಕೂಡ ಕರೆಯನ್ನ ಕೊಟ್ಟಿದೆ. ಬಂದ್ ಬೆಂಬಲಿಸುವಂತೆ ವಾಟಾಳ್ ನಾಗರಾಜ್ ರ್ಯಾಲಿ ಕೂಡ ಮಾಡಿದ್ದಾರೆ. ಮಾರ್ಚ್ 22ರ ಕರ್ನಾಟಕ ಬಂದ್ಗೆ ಸರ್ಕಾರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಬಂದ್ ಮಾಡದಂತೆ ಸೂಚಿಸಲು ಸರ್ಕಾರದ ನಿರ್ಧಾರ ಇದು. ಕರ್ನಾಟಕ ಬಂದ್ಗೆ ರಾಜ್ಯ ಸರ್ಕಾರದ ವಿರೋಧಕ್ಕೆ ಕೂಡ ಈಗ ವಾಟಾಳ್ ನಾಗರಾಜ್ ಟೀಮ್ ಕಿಡಿಕಾರ್ತಾ ಇದೆ. ನಾವು ಬಂದ್ ಮಾಡಿಯೇ ಸಿದ್ಧ ಅಂತ ಸರ್ಕಾರಕ್ಕೆ ಸವಾಲು ಹಾಕಲಾಗಿದೆ. ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಬಂದ್ ಮಾಡೋಕೆ ಬಂದ್ ಆಗಬಾರ್ದು ಎನ್ನುವಂತ ಸೂಚನೆಯನ್ನ ಕೊಟ್ಟಿದೆ. ಇದು ಸರ್ಕಾರದ ನಿರ್ಧಾರ ಅಂತ. ಈ ನಿರ್ಧಾರಕ್ಕೆ ಈಗ ವಾಟಾಳ್ ನಾಗರಾಜ್ ಹಾಗೆ ಸಾರಾ ಗೋವಿಂದ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಬಂದ್ ಮಾಡಬಾರ್ದು? ಕನ್ನಡ ನಾಡು ನುಡಿ ಭಾಷೆ ವಿಚಾರದಲ್ಲಿ ನಾವು ಹೋರಾಟವನ್ನ ಮಾಡ್ತಾ ಇದ್ವಿ, ಇದಕ್ಕೆ ಯಾಕೆ ಸಪೋರ್ಟ್ ಮಾಡಲ್ಲ ಅಂತ ವಾಟಾಳ್ ನಾಗರಾಜ್ ಕೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಬಂದ್ಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಏನೇ ಮಾತಾಡಿದ್ರು ಬಂದ್ ಮಾಡ್ತೀವಿ. ಈ ನಾಡಿನ ಜನಕ್ಕಾಗಿ, ಕನ್ನಡಿಗರಿಗಾಗಿ ಬಂದ್ ಮಾಡ್ತೀವಿ. ನೀವೇನ್ ಮಾಡಬೇಕು ಅಂತಿದ್ದೀರಿ ಮಾಡಿ. ಜೈಲ್ಗೆ ಹಾಕ್ತೀರಾ? ರೆಡಿ. ಗಲ್ಗೆ ಹಾಕ್ತೀರಾ? ರೆಡಿ. ಆಕಾಶವೇ ಬೀಳ್ಲಿ, ಭೂಮಿಲೇ ಸೀಳ್ಲಿ, ಬಂದ್ ಮಾಡ್ತೀವಿ. ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ ಬಗ್ಗೆ ಮತ್ತೊಮ್ಮೆ ಗೌರವವಾಗಿ ಹೇಳ್ತೀನಿ. ನಿಮ್ಮ ಮಾತಿನಿಂದ ನಾವೇನು ಹೆದರಬೇಕಾಗಿಲ್ಲ, ಬೆದರಬೇಕಾಗಿಲ್ಲ. 6 ಕೋಟಿ ಕನ್ನಡಿಗರ ಬೆಂಬಲ ನಮ್ಮ ಒಕ್ಕೂಟಕ್ಕಿದೆ. 6 ಕೋಟಿ. ಆದ್ರೆ ನಾವು ಈ ನಾಡಿಗೋಸ್ಕರ ಬಾಯಿ ಬಿಟ್ಕೊಳ್ತಾ ಇದೀವಿ. ಇಲ್ಲಿಯ ಸಮಸ್ಯೆಗಳನ್ನ ಸಾರ್ವಜನಿಕರಿಗೆ ತಿರುಗಿಸಬೇಕು. ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಯನ್ನ ಜಾರಿ ತರಬೇಕು ಅಂತ ನಾವು ಬಾಯಿ ಬಿಡ್ಕೊತಾ ಇದೀವಿ. ಈ ನಾಡಿಗಾಗಿ, ಈ ಭಾಷೆಗಾಗಿ, ಇಲ್ಲಿಯ ಕನ್ನಡಿಗರಿಗಾಗಿ. ಬಹಳ ಕೇವಲವಾಗಿ ಮಾತನಾಡ್ತಾರೆ. ಇರಲಿ, ಅವರು ನಮ್ಮ ಸ್ನೇಹಿತರೆ. ಏನೇ ಆಗಲಿ, ಒಟ್ಟಾರೆ ಈ ಒಂದು ಬಂಧನ ಯಶಸ್ವಿ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಅದನ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ಎಲ್ಲರ ಒಂದು ಬೆಂಬಲವನ್ನ ಕೇಳೋದಕ್ಕೆ ಇವತ್ತು ನಾವು ಹೊರಟಿದ್ದೀವಿ. ತಮ್ಮೆಲ್ಲರ ಕರ್ನಾಟಕ ಬಂದ್ ಆಗತ್ತಾ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾರಣ ಈಗಾಗಲೇ ಸರ್ಕಾರ ಹೇಳ್ತಾ ಇರುವಂತದ್ದು ಮಾರ್ಚ್ 22ರಂದು ಕರ್ನಾಟಕ ಬಂದ್ ಮಾಡಲಾಗೋದಿಲ್ಲ, ಬಂದ್ ಮಾಡಬೇಡಿ ಎನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ ಮಾಡಲು ವಾಟಾಳ್ ನಾಗರಾಜ್ ಟೀಮ್ ಕೂಡ ಕರೆಯನ್ನ ಕೊಟ್ಟಿದೆ. ಬಂದ್ ಬೆಂಬಲಿಸುವಂತೆ ವಾಟಾಳ್ ನಾಗರಾಜ್ ರ್ಯಾಲಿ ಕೂಡ ಮಾಡಿದ್ದಾರೆ. ಮಾರ್ಚ್ 22ರ ಕರ್ನಾಟಕ ಬಂದ್ಗೆ ಸರ್ಕಾರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಬಂದ್ ಮಾಡದಂತೆ ಸೂಚಿಸಲು ಸರ್ಕಾರದ ನಿರ್ಧಾರ ಇದು. ಕರ್ನಾಟಕ ಬಂದ್ಗೆ ರಾಜ್ಯ ಸರ್ಕಾರದ ವಿರೋಧಕ್ಕೆ ಕೂಡ ಈಗ ವಾಟಾಳ್ ನಾಗರಾಜ್ ಟೀಮ್ ಕಿಡಿಕಾರ್ತಾ ಇದೆ. ನಾವು ಬಂದ್ ಮಾಡಿಯೇ ಸಿದ್ಧ ಅಂತ ಸರ್ಕಾರಕ್ಕೆ ಸವಾಲು ಹಾಕಲಾಗಿದೆ. ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಬಂದ್ ಮಾಡೋಕೆ ಬಂದ್ ಆಗಬಾರ್ದು ಎನ್ನುವಂತ ಸೂಚನೆಯನ್ನ ಕೊಟ್ಟಿದೆ. ಇದು ಸರ್ಕಾರದ ನಿರ್ಧಾರ ಅಂತ. ಈ ನಿರ್ಧಾರಕ್ಕೆ ಈಗ ವಾಟಾಳ್ ನಾಗರಾಜ್ ಹಾಗೆ ಸಾರಾ ಗೋವಿಂದ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಬಂದ್ ಮಾಡಬಾರ್ದು? ಕನ್ನಡ ನಾಡು ನುಡಿ ಭಾಷೆ ವಿಚಾರದಲ್ಲಿ ನಾವು ಹೋರಾಟವನ್ನ ಮಾಡ್ತಾ ಇದ್ವಿ, ಇದಕ್ಕೆ ಯಾಕೆ ಸಪೋರ್ಟ್ ಮಾಡಲ್ಲ ಅಂತ ವಾಟಾಳ್ ನಾಗರಾಜ್ ಕೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಬಂದ್ಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಏನೇ ಮಾತಾಡಿದ್ರು ಬಂದ್ ಮಾಡ್ತೀವಿ. ಈ ನಾಡಿನ ಜನಕ್ಕಾಗಿ, ಕನ್ನಡಿಗರಿಗಾಗಿ ಬಂದ್ ಮಾಡ್ತೀವಿ. ನೀವೇನ್ ಮಾಡಬೇಕು ಅಂತಿದ್ದೀರಿ ಮಾಡಿ. ಜೈಲ್ಗೆ ಹಾಕ್ತೀರಾ? ರೆಡಿ. ಗಲ್ಗೆ ಹಾಕ್ತೀರಾ? ರೆಡಿ. ಆಕಾಶವೇ ಬೀಳ್ಲಿ, ಭೂಮಿಲೇ ಸೀಳ್ಲಿ, ಬಂದ್ ಮಾಡ್ತೀವಿ. ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ ಬಗ್ಗೆ ಮತ್ತೊಮ್ಮೆ ಗೌರವವಾಗಿ ಹೇಳ್ತೀನಿ. ನಿಮ್ಮ ಮಾತಿನಿಂದ ನಾವೇನು ಹೆದರಬೇಕಾಗಿಲ್ಲ, ಬೆದರಬೇಕಾಗಿಲ್ಲ. 6 ಕೋಟಿ ಕನ್ನಡಿಗರ ಬೆಂಬಲ ನಮ್ಮ ಒಕ್ಕೂಟಕ್ಕಿದೆ. 6 ಕೋಟಿ. ಆದ್ರೆ ನಾವು ಈ ನಾಡಿಗೋಸ್ಕರ ಬಾಯಿ ಬಿಟ್ಕೊಳ್ತಾ ಇದೀವಿ. ಇಲ್ಲಿಯ ಸಮಸ್ಯೆಗಳನ್ನ ಸಾರ್ವಜನಿಕರಿಗೆ ತಿರುಗಿಸಬೇಕು. ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಯನ್ನ ಜಾರಿ ತರಬೇಕು ಅಂತ ನಾವು ಬಾಯಿ ಬಿಡ್ಕೊತಾ ಇದೀವಿ. ಈ ನಾಡಿಗಾಗಿ, ಈ ಭಾಷೆಗಾಗಿ, ಇಲ್ಲಿಯ ಕನ್ನಡಿಗರಿಗಾಗಿ. ಬಹಳ ಕೇವಲವಾಗಿ ಮಾತನಾಡ್ತಾರೆ. ಇರಲಿ, ಅವರು ನಮ್ಮ ಸ್ನೇಹಿತರೆ. ಏನೇ ಆಗಲಿ, ಒಟ್ಟಾರೆ ಈ ಒಂದು ಬಂಧನ ಯಶಸ್ವಿ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಅದನ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ಎಲ್ಲರ ಒಂದು ಬೆಂಬಲವನ್ನ ಕೇಳೋದಕ್ಕೆ ಇವತ್ತು ನಾವು ಹೊರಟಿದ್ದೀವಿ. ತಮ್ಮೆಲ್ಲರ